ಹಾಯ್ ಜೈ ಶ್ರೀರಾಮ್. ಏನಂತ ಹೇಳಿದ್ರೆ ಇವಾಗ ನೋಡಿ, ಈ ಗಾಡಿಗೆ ಅದೇ ನೋಡಿದ್ರಲ್ಲ, ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀರಲ್ಲ, ಈ ಗಾಡಿಗೆ ಏನಾಯಿತು, ಎಷ್ಟು ಆಯಿತು, ಏನು ಅಂತ ಹೇಳಿದ್ನಲ್ಲ. ಇವಾಗ ಈ ಗಾಡಿಗೆ ಎಷ್ಟು ವರ್ತಿದೆಯಾ ಅನ್ನೋದಕ್ಕೆ ಕ್ವಶನ್ಗೆ ಇಲ್ಲಿ ಆನ್ಸರ್ ಇದೆ. ಇವಾಗ ನೋಡಿ, ಇದು ಕಸ್ಟಮರ್ಗೆ ಇದು ಆ್ಯಕ್ಚುಲಿ ಫೇವ್ರೇಟ್ ಗಾಡಿ. ಅವ್ರ ಹತ್ರ ತುಂಬ ಗಾಡಿ ಇದೆ ಅಂತೆ, ತುಂಬ ಗಾಡಿ ಇದೆ. ಅದರಲ್ಲೂ ಇದೊಂದು ಸ್ವಲ್ಪ ಫೇವ್ರೇಟ್ ಗಾಡಿ ಅಂತ ಹೇಳ್ತಾಯಿದ್ರು. ಮತ್ತು ತುಂಬ ಅಂದರೆ ತುಂಬ ಸ್ಕ್ರಾಚಸ್ ಎಲ್ಲ ಆಗಿದೆ. ಗಾಡಿ ಒಂದು ಸ್ವಲ್ಪ ಏನದು ಪಿಕಪ್ ಇಲ್ಲ, ಸ್ವಲ್ಪ ವೈಬ್ರೇಷನ್ ಇದೆ, ಮತ್ತು ಸ್ಮೂತ್ನೆಸ್ ಇಲ್ಲ, ಆ ಥರ ಹೇಳ್ತಾಯಿದ್ರು ಕಸ್ಟಮರು. ಮತ್ತು ನನಗೆ ಗಾಡಿ ಫುಲ್ ನೀಟಾಗಿರೋ ರಿಜಿಸ್ಟ್ರೇಷನ್ ಬೇಕಿದು, ಹೊಸ ಗಾಡಿ ಥರ ನನಗೆ ಬರಬೇಕು. ಏನಿದೆಯಲ್ಲ ಆ್ಯಸ್ ಇಟ್ ಈಸ್, ಅಂದರೆ ಶೋರೂಮಿಂದ ತರಬೇಕಾದ್ರೆ ಯಾವ ಥರ ಇರುತ್ತೋ ಆ ಥರ ನನಗೆ ಗಾಡಿ ಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಕಸ್ಟಮರ್ಗೆ ಒಂದು ಎಸ್ಟಿಮೇಟ್ ಕೊಟ್ಟೆ. ಸರಿ ಎಷ್ಟಾಗುತ್ತೆ ಅಂತ ಕೇಳಿದಾಗ, ನಾನು ಆ್ಯಕ್ಚುಲಿ ಫಸ್ಟೇ ಎಸ್ಟಿಮೇಟ್ ಕೊಡಲಿಲ್ಲ. ಗಾಡಿ ಬಿಟ್ಬಿಟ್ಟೋಗಿ ಅಂತ ಹೇಳ್ಬಿಟ್ಟು ಒಂದೆರಡು ದಿನ ಗಾಡಿ ಇತ್ತು ನನ್ನ ಹತ್ರ. ಒಂದೆರಡು ದಿನ ಗಾಡಿ ಇಟ್ಕೊಂಡು ಅದಾದಮೇಲೆ ಒಂದು ಕಡೆಯಿಂದ ಎಲ್ಲ ಕೇಳಿ, ಆ್ಯಕ್ಚುಲಿ 125 ಗಾಡಿ ಇದು. ಕೆಲವೊಂದು ಐಟಮ್ಗಳು ಸಿಗೋಲ್ಲ ಇದಕ್ಕೆ. ಅದಕ್ಕೋಸ್ಕರ ಟೈಮ್ ತೊಗೊಂಡು ಆಮೇಲೆ ಕಸ್ಟಮರ್ಗೆ ಹೇಳಿದೆ, ಸರ್ ಇಷ್ಟು ಅಮೌಂಟ್ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು. ಆ ಕಸ್ಟಮರ್ ಒಂದೇ ಮಾತು ಹೇಳಿದ್ರು, ಸರ್ ಓಕೆ ಸರ್ ಆಯಿತು ಮಾಡಿ, ಬಟ್ ನನಗೆ ಗಾಡಿ ನೀಟಾಗಿ ಮಾಡಿಕೊಡಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳ್ಬಿಟ್ಟು ಇವಾಗ ನಮಗೆ ಧೈರ್ಯ ಏನಂದರೆ, ಕಸ್ಟಮರ್ ಆ ಥರ ಒಂದು ಮಾತು ಹೇಳಿದಾಗ ನಮಗೆ ನೋಡಿ ಕೆಲಸ ಈ ಥರ ಬರುತ್ತೆ. ಅಂದರೆ ಈ ಥರ ಔಟ್ಪುಟ್ ಬರುತ್ತೆ. ಕಸ್ಟಮರ್ ಓಕೆ ಮಾಡಿ ಅಂತ ಒಂದು ಧೈರ್ಯ ಕೊಟ್ಟಾಗ ನಮಗೆ ಕೆಲಸ ಯಾವ ಥರ ಔಟ್ಪುಟ್ ಬರುತ್ತೆ. ಮತ್ತು ಹಳೆ ಗಾಡಿಗೆ ಇಷ್ಟೆಲ್ಲ ಮಾಡಬೇಕಾ ಅನ್ನೋ ಕ್ವಶನ್ ಬಂದಾಗ, ಯಾವತ್ತೇ ಆಗಲಿ ನಾವು ಕೆಲವೊಂದನ್ನು ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ. ಆ ಥರ ವಸ್ತುಗಳಿರುತ್ತೆ. ಕೆಲವೊಂದನ್ನು ದುಡ್ಡೆಲ್ಲ ಅಳಿಯೋಕ್ಕಾಗಲ್ಲ, ಗೊತ್ತಲ್ವಾ. ಇವಾಗ ಕೆಲವೊಂದು ಸೆಂಟಿಮೆಂಟ್ ಇರುತ್ತೆ. ನಮಗೆ ಯಾರೋ ಗಿಫ್ಟ್ ಕೊಟ್ಟಿರೋರು ಇರ್ತಾರೆ, ಇಲ್ಲಾಂದರೆ ನಮ್ಗೆ ಕಷ್ಟದಲ್ಲಿ ತೊಗೊಂಡಿರೋ ಗಾಡಿಗಳಿರ್ತವೆ. ಸೊ ಹಂಗಾಗಿ ಅದು ಎಷ್ಟೇ ಖರ್ಚಾದರೂ ಆ ಗಾಡಿ ನಮಗೆ ಬೇಕು, ಆ ಗಾಡಿ ನಾವು ರೆಡಿ ಮಾಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ ನಮಗೆ ಬರುತ್ತೆ. ಹೌದಾ ಅಲ್ವಾ? ಕರೆಕ್ಟ್ ಅಲ್ವಾ? ಕರೆಕ್ಟ್ ಇದ್ದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹೌದಾ ಅಲ್ವಾ ಅಂತ. ಮತ್ತು ಇನ್ನೊಂದು ಏನಂದರೆ, ಈ ಗಾಡಿಗೆ ಎಷ್ಟು ಆಯಿತು ಅಂತ ಹೇಳಿದ್ರೆ, ನಾನು ಹೇಳಿದ್ದೆ ಸರ್ ಒಂದು 30,000-35,000 ಆಗುತ್ತೆ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಎಷ್ಟಾಯಿತು ಗೊತ್ತಾ? ಈ ಗಾಡಿಗೆ ಅಷ್ಟೇ ಆಯಿತು ಅಂತ ಹೇಳಿದರೆ 1,500,000 ಎಕ್ಸ್ಟ್ರಾ ಆಯಿತು. 36,000 ಚಿಲ್ಲರೆ ಆಯಿತು. ಪೈಂಟಿಂಗು, ಕ್ಲಚ್ ಕೆಲಸ, ಸರ್ವಿಸಿಂಗ್ ಕೆಲಸ, ಆಮೇಲೆ ಏನದು ಮೀಟರು, ಮಾಸ್ಕ್ ಚೇಂಜ್ ಮಾಡಿಲ್ಲ, ಮೀಟರು, ವೈಸರ್ ಗ್ಲಾಸು, 2 ಮಿರರು, ಆಮೇಲೆ ಹಿಂದ್ಗಡೆ ಲೋವರ್ ಆರ್ಮ್ ಶೀಲ್ಡ್ಗಳು ಪೇಂಟ್ ಆಯ್ತು. ಆಮೇಲೆ ಆ ಶೀಲ್ಡ್ಗಳು ಚೇಂಜ್ ಮಾಡಿದ್ದೀನಿ, ಮತ್ತು ಮೀಟ್ರ್ ಚೇಂಜ್ ಮಾಡಿದ್ದೀನಿ. ಮೀಟ್ರೇ ನಿಮಗೆ ಇದ್ರದ್ದು ಮೀಟ್ರ್ ಬಂದುಬಿಟ್ಟು 2,700 ಚಿಲ್ಲರೆ ಆಯಿತು. ಅದಕ್ಕೋಸ್ಕರ ಅಷ್ಟು ಸ್ವಲ್ಪ ಕಾಸ್ಟ್ಲಿ ಆಯಿತು. ಯಾಕಂದರೆ ಮೀಟ್ರೆಲ್ಲ ಡಿಜಿಟಲ್ ಮೀಟ್ರು, ಅದಕ್ಕೋಸ್ಕರ ಅದು ಸ್ವಲ್ಪ ರೇಟ್ ಜಾಸ್ತಿ. ಹಾಗಾಗಿ ಇದೆಲ್ಲ ಮಾಡಬೇಕಾಗಿತ್ತು. ಆಮೇಲೆ ಏನು ಇದು ನೋಡ್ತಾ ಇದ್ರಲ್ಲ, ಬೀಡಿಂಗು, ಆಮೇಲೆ ಪೇಂಟಿಂಗ್ ಮಾತ್ರ ಎಕ್ಸಲೆಂಟಾಗಿ ಬಂದಿದೆ. ಪೇಂಟಿಂಗು, ಟಿಂಕರಿಂಗು, ಆಮೇಲೆ ಎಲ್ಲನೂ. ಮತ್ತು ಸೈಲೆನ್ಸರ್ ಪೌಡ್ರ್ ಕೋಟಿಂಗ್ ಕೊಟ್ಟಿದ್ದೆ. ಸೈಲೆನ್ಸರ್ ಪೌಡ್ರ್ ಕೋಟಿಂಗ್ ಏನಕ್ಕೆ ಮಾಡಿಸ್ಬೇಕಂತ ಹೇಳಿದ್ರೆ, ಪೌಡ್ರ್ ಕೋಟಿಂಗಲ್ಲಿ ನಿಮಗೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಬೇಗ ಪೈಂಟ್ ಎದ್ದೊಳಲ್ಲ. ಸೊ ಅದಕ್ಕೋಸ್ಕರ ಪೌಡ್ರ್ ಕೋಟಿಂಗ್ ಮಾಡಬೇಕು. ಅದೆಲ್ಲ ಪೌಡ್ರ್ ಕೋಟಿಂಗ್ ಮಾಡಿ, ಆಮೇಲೆ ಮಡ್ಗಾರ್ಡು, ಆಮೇಲೆ ವಿಂಡ್ಶೀಲ್ಡು, ಮೀಟ್ರ್ ಫ್ರೇಮು, ಆಮೇಲೆ ಡಿಕ್ಕಿ ಎಲ್ಲನೂ ಹೊಸದಾಕಿದ್ದೀನಿ. ಆಮೇಲೆ ಚಿಕ್ಕ ಐಟಮ್ಗಳು ಏನೇನಿತ್ತಲ್ಲ, ಈ ಇಂಜಿನ್ ಮ್ಯಾಟು, ಆಮೇಲೆ ಫುಟ್ ರೆಸ್ಟ್ಗಳು. ಈ ಫುಟ್ ರೆಸ್ಟ್ ಆ್ಯಕ್ಚುಲಿ ಅದರದ್ದೇ ಅಲ್ಯೂಮಿನಿಯಂ ಫುಟ್ ರೆಸ್ಟ್ ಅಲ್ವಾ. ಸೊ ಅಲ್ಯೂಮಿನಿಯಂ ಫುಟ್ ರೆಸ್ಟ್ನೇ ಅದನ್ನೇ ರೆಡಿ ಮಾಡಿ ಹಾಕಿರೋದು. ಆಮೇಲೆ ಜನರಲ್ ಸರ್ವಿಸಿಂಗು ಏನೇನು ಕೆಲಸ ಇತ್ತು ಕಂಪ್ಲೀಟ್ ಕೆಲಸ ಮಾಡಿ ಕಸ್ಟಮರಿಗೆ ಕೊಟ್ಟೆ. ಕಸ್ಟಮರ್ ಆ್ಯಕ್ಚುಲಿ ನೋಡಿ ತುಂಬ ಖುಷಿಯಾದರು. ನಾನು ಕೇಳಿದೆ, ಸರ್ ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು. ರಿವ್ಯೂ ಕೊಡಿ ಅಂದಾಗ ಕಸ್ಟಮರ್ ಹೇಳ್ತಾಯಿದ್ರು, ಇಲ್ಲ ನಾನು ಓಡಿಸಿ ನೆಕ್ಸ್ಟ್ ಟೈಮ್ ನಾನು ಸರ್ವಿಸಿಂಗ್ ಬರ್ತೀನಲ್ಲ ಆವಾಗ ನಾನು ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಗಾಡಿ ನೀಟಾಗಿ ಇನ್ನೊಂದ್ಸಲ ಶಾಂಪು ಹಾಕಿ ನೀಟಾಗಿ ವಾಶ್ ಮಾಡಿ ನೀಟಾಗಿ ಗಾಡಿ ಒರೆಸ್ಬಿಟ್ಟು ಕೊಟ್ಟೆ. ಕಸ್ಟಮರು ತುಂಬ ಖುಷಿಯಾದರು. ಕಸ್ಟಮರ್ ಖುಷಿನೇ ನಮ್ಮ ಖುಷಿ. ನನಗನ್ಸೋದಷ್ಟೇ, ಕಸ್ಟಮರ್ ಖುಷಿನೇ ನಮ್ಮ ಖುಷಿ. ಮತ್ತು ಇವಾಗ ಈ ಗಾಡಿ ಅದೇ ಏನಕ್ಕೆ ಮಾಡಬೇಕಂತ ಹೇಳಿದ್ರೆ, ನಿಮ್ಗೆ ಹೇಳಿದ್ನಲ್ಲ, ಈ ಕೆಲವೊಂದು ಸೆಂಟಿಮೆಂಟ್ಗಳಿರುತ್ತೆ, ಕೆಲವೊಂದು ಇದ್ದಿರುತ್ತವೆ. ಸೊ ಅದಕ್ಕೋಸ್ಕರ ಆ ಗಾಡಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ತುಂಬ ಇದಾಗುತ್ತೆ. ಯಾಕಂದರೆ ಕೆಲವೊಂದು ಗಾಡಿಗಳು ಸಿಗೋಲ್ಲ, ಯಾಕಂದರೆ ಮತ್ತೆ ಆ ಪರ್ಸನಿಂದ ಸಿಗಬೇಕಂದ್ರೆ ಅದಾಗಲ್ಲ. ಸೊ ಹಂಗಾಗಿ ರಿಜಿಸ್ಟ್ರೇಷನ್ ಎಷ್ಟೇ ಕಾಸ್ಟ್ಲಿ ಆದರೂ ಮಾಡೋದು ಅದಕ್ಕೋಸ್ಕರನೇ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೀವು ಸಪೋರ್ಟ್ ಮಾಡಿ. ನಿಮ್ಮ ಗಾಡಿನೂ ರೆಡಿ ಮಾಡಬೇಕು, ಇದೇ ಥರ ಫುಲ್ ರಿಜಿಸ್ಟ್ರೇಷನ್ ಮಾಡಬೇಕು, ಫುಲ್ ಗಾಡಿ ನಿಮಗೆ ಹೊಸ ಗಾಡಿ ಥರನೇ ನಾನು ಗಾಡಿ ಕೊಡಬೇಕಂತ ಹೇಳಿದರೆ, ಈ ನನ್ನ ನಂಬರ್ಗೆ, ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನನಗೆ ಕಾಲ್ ಮಾಡಿ ಮತ್ತು ಗಾಡಿ ತಂದುಬಿಡಿ. ಮತ್ತು ಪೇಂಟಿಂಗ್ ಗಾಡಿ ಬಿಡ್ತೀರಾ ಅಂತ ಹೇಳಿದರೆ ತುಂಬ ಟೈಮ್ ಬೇಕು. ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ. ಹೆಚ್ಚು ಕಡಿಮೆ ಈ ಗಾಡಿ ಮಾಡೋದಕ್ಕೆ 1 ತಿಂಗಳ ಮೇಲೆ ಆಯಿತು. 1 ತಿಂಗಳು, 1 ವಾರನೋ 2 ವಾರನೋ ಆಯಿತು. ಆ್ಯಕ್ಚುಲಿ ಕಸ್ಟಮರು ತುಂಬ ಹೇಳ್ತಾಯಿದ್ರು, ಸರ್ ಲೇಟ್ ಆಯಿತು ಅಂತ. ಹಾಗೆ ನನಗೂ ತುಂಬ ಗ್ಯಾರೇಜಲ್ಲಿ ತುಂಬ ಕೆಲಸ ಆಯಿತು, ಮತ್ತು ಪೇಂಟಿಂಗು ಸ್ವಲ್ಪ ಲೇಟ್ ಆಗೋಯಿತು. ಸೊ ಹಂಗಾಗಿ ಲೇಟ್ ಆಯಿತು. ಯಾರೇ ತರ್ತೀನಂದ್ರು ತಂದು ಕೊಡಿ, ಮಾಡಿಕೊಡ್ತೀನಿ. ಅದು ಏನೇ ಕೆಲಸ ಇರಲಿ, ಯಾವ ಕೆಲಸ ಇದ್ದರೂ ಮಾಡಿಕೊಡ್ತೀನಿ. ಬಟ್ ಟೈಮ್ ಕೊಡಬೇಕು. ಟೈಮ್ ಕೊಟ್ಟರೆ 100% ಮಾಡಿಕೊಡ್ತೀನಿ. ಮತ್ತು ಟೈಮ್ ಕೊಟ್ಟರೆ, ಮತ್ತು ಟೈಮ್ ಅಷ್ಟು ಬಿಟ್ಟರೆ ನಿಮಗೂ ಕೂಡ ಚೆನ್ನಾಗಿರುತ್ತೆ. ಆ ವೇಟ್ ಮಾಡೋದಕ್ಕೆ ನಿಮಗೆ ಗಾಡಿ ಕೂಡ ಅಷ್ಟೇ ಔಟ್ಪುಟ್ಟು ಅಷ್ಟೇ ನೀಟಾಗಿ ಬರುತ್ತೆ. ಸರಿನಾ?
ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಕೂಡ ಫಾಲೋ ಮಾಡ್ಕೊಳ್ಳಿ. ನನ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ನಾಗೇಶ್ ನಾಯಕ್ KT ಅಂತ ಬರುತ್ತೆ, ಆಮೇಲೆ ನಾಗೇಶ್ ನಾಯಕ್ ಅಂತ ಬರುತ್ತೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ಗಾಡಿ ಬಗ್ಗೆ, ಈ ಕೆಲಸದ ಬಗ್ಗೆ ನಿಮಗೇನು ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಸೇವ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್. ಜೈ ಶ್ರೀರಾಮ್.